ಮನೆಯಲ್ಲೇ ಈಸಿಯಾಗಿ ಇರೋ ಇಂಗ್ರೀಡಿಯೆಂಟ್ಸ್ ನ ಬಳಸ್ಕೊಂಡು ಮಾಲ್ಟ್ ಪೌಡರ್ ಅನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನೋಡಿರ್ತೀರಾ ಜೀನಿ ಆಗಿರ್ಬೋದು, ಮಿಲೆಕ್ಸ್ ಆಗಿರ್ಬೋದು, ತುಂಬಾನೇ ವೈರಲ್ ಆಗ್ತಾ ಇದೆ. ಸೊ ಎಲ್ರಿಗೂ ಎಲ್ಲಾ ಇಂಗ್ರೀಡಿಯೆಂಟ್ಸ್ ತರೋದಿಕ್ಕಾಗೋದಿಲ್ಲ. ಮನೆಯಲ್ಲಿರುವಂತಹ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನ ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಮೊದಲನೇದಾಗಿ ನಾನು ರಾಗಿಯನ್ನ ಒಂದು 2 ಅವರ್ಸ್ ನೆನೆ ಹಾಕಿ ನೈಟ್ ಮೊಳಕೆ ಕಟ್ಬಿಟ್ಟು ಒಣಗಿಸ್ಕೊಂಡು ಸಪರೇಟ್ ಎತ್ತಿಟ್ಕೊಂಡಿದ್ದೀನಿ. ಆನಂತರ ಬಾದಾಮಿ, ಗೋಡಂಬೆ, ಕಡಲೆ ಬೀಜ ಮತ್ತೆ ಏಲಕ್ಕಿಯನ್ನ ಸಪರೇಟ್ ಆಗಿ ತೆಗೆದಿಟ್ಕೊಂಡಿದ್ದೀನಿ. ಎಲ್ಲದೂ ಕೂಡ ಇಲ್ಲಿ ಒಂದೊಂದು ಪಾವನ್ನ ತೆಗೆದಿಟ್ಕೊಂಡಿದ್ದೀನಿ. ಆನಂತರ ಹೆಸರು ಕಾಳು, ಕಡಲೆಕಾಳು, ಗೋಧಿಯನ್ನ ಕೂಡ ನೆನೆ ಹಾಕ್ಬಿಟ್ಟು ಅದನ್ನು ಕೂಡ ಮೊಳಕೆ ಕಟ್ಟಿ ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ. ಆನಂತರ ಬಟಾಣಿ, ಬೀನ್ಸ್ ಕಾಳು ಜೊತೆಗೆ ಹುರುಳಿ ಕಾಳನ್ನು ಕೂಡ ಮೊಳಕೆ ಬರ್ಸಿ ಎತ್ತಿಟ್ಕೊಂಡಿದ್ದೀನಿ. ಆನಂತರ ಒಂದು ಇಡೀ ಆಗೋಷ್ಟು ತೊಗರಿ ಬೇಳೆ ಮತ್ತೆ ಉದ್ದಿನ ಬೇಳೆ, ಒಂದು ಸ್ಪೂನ್ ಆಗೋಷ್ಟು ಮೆಂತ್ಯ, 2 ಸ್ಪೂನ್ ಆಗೋಷ್ಟು ಜೀರಿಗೆಯನ್ನ ಹಾಕಿದ್ದೀನಿ. ಜೀರಿಗೆ ಜೀರ್ಣ ಶಕ್ತಿಗೆ ಅಂತ ಹಾಕಿರುವಂತದ್ದು. ಕಡಲೆ ಬೀಜ ಆಗಿರ್ಬೋದು, ಗೋಡಂಬೆ, ಬಾದಾಮಿ ಎಲ್ಲಾನು ಕೂಡ ಇಲ್ಲಿ ಒಂದೊಂದು ಪಾವನ್ನ ಹಾಕೊಂಡಿರುವಂತದ್ದು. ಎಲ್ಲಾನು ಕೂಡ ನೀಟಾಗಿ ಮೀಡಿಯಂ ಫ್ಲೇಮ್ ಅನ್ನ ಇಟ್ಕೊಂಡು ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹೈ ಫ್ಲೇಮ್ ಅನ್ನ ಇಟ್ಕೊಂಡು ಫ್ರೈ ಮಾಡಿದ್ರೆ ಕಾಳಾಗಿರ್ಬೋದು, ಬೇಳೆ ಆಗಿರ್ಬೋದು ಫ್ರೈ ಆಗಿರೋದಿಲ್ಲ, ಮೇಲೆ ಒತ್ಕೊಂಡ್ ಬರುತ್ತೆ. ಸೊ ಹಾಗಾಗಿ ಹಿಟ್ಟು ಏನಾಗುತ್ತೆ, ಕಹಿ ಬರುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೀಡಿಯಂ ಅಥವಾ ಲೋ ಫ್ಲೇಮ್ ಅನ್ನೇ ಇಟ್ಕೊಂಡು ನೀವೇನ್ ಮಾಡ್ಕೋಬೇಕಾಗುತ್ತೆ, ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಎಲ್ಲಾನು ಕೂಡ ನಾವು ನೀಟಾಗಿ ಫ್ರೈ ಆದ್ಮೇಲೆ ಎಲ್ಲಾನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿ ಅದನ್ನು ಕೂಡ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ರಾಗಿ ಮತ್ತೆ ಗೋಧಿ ಎಲ್ಲಾನು ಏನಿದೆ, ಸೊ ಅದನ್ನ 2 ಅಥವಾ 3 ಬ್ಯಾಚ್ ಅಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಮಿಕ್ಸ್ ಮಾಡಿ ಇದು ಹುಳ ಹಾಕಬಾರ್ದು, ಮಾಲ್ಗಟ್ಬಾರ್ದು ಅಂತ ಅಂದ್ರೆ ಇದಕ್ಕೆ ಒಂದು ಹಿಡಿ ಆಗುವಷ್ಟು ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ನಾವು ರಾಗಿಯನ್ನ ಯಾವ ರೀತಿ ಮಿಲ್ಗೆ ಕೊಟ್ಟು ಹಸಿಟ್ಟನ್ನ ಮಾಡಿಸ್ತೀವಿ ಅಲ್ವಾ, ಸೊ ಅದೇ ರೀತಿ ಇದನ್ನು ಕೂಡ ನಾವು ಮಿಲ್ಗೆ ಹಾಕಿ ಹಿಟ್ಟನ್ನ ಮಾಡಿಸ್ಕೊಂಡು ಒಂದು ಟೈಟ್ ಬಾಕ್ಸ್ ಏನಿರುತ್ತೆ ಸೊ ಅದಕ್ಕೆ ಹಾಕಿ ಇಡಬೇಕಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನಿಮಗೆ ಏನಾದ್ರೂ ಸಿರಿಧಾನ್ಯಗಳಾಗಿರ್ಬೋದು, ಸೀಡ್ಸ್ ಗಳಾಗಿರ್ಬೋದು, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಯಾವ್ದಾದ್ರು ಇದ್ರೆ ಅದನ್ನು ಕೂಡ ನೀವು ಫ್ರೈ ಮಾಡಿ ಆಡ್ ಮಾಡ್ಕೋಬಹುದು. ಸೊ ಮನೆಯಲ್ಲಿ ಪರ್ಫೆಕ್ಟ್ ಆಗಿ ನಮ್ಗೆ ಯಾವ ರೀತಿ ಮಾಡೋದು ಅಂತ ತಿಳಿತಾ ಇಲ್ಲ ಅಂತ ಅನ್ನೋರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಈ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಸೊ ಅದನ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್.